ಅತ್ತೆ ಮನೆ ತುಂಬ ಮಂದಿ ಭಾಳ ಐತಿ. ಅತ್ತೆ ಮನೆ ತುಂಬಿದವ ಯಾವ ಸುಖ ಆಗೈತಿ? ದೇವರು ಮಾಡಿದವ ಮೇಲೆ ಹಾಕಾನ, ಬೀಗರಿಗೆ ಬಿದ್ದರಿಗೆ ಮಾಡಿದವ ಹಾಳು ಹಾಕಾನ. ನಾವು ಬೀಗರಿಗೆ ಬಿದ್ದರಿಗೆ ಭಾಳ ಮಾಡ್ಬೇಕಂತೇಳಿ ನಮ್ಮ ಬೀಗರು ಬಿದ್ದು ಸಾಕಷ್ಟು ಕಾಡಿದ್ರು. ಬಂಡಗಿನಿ ಮಠದಂದು ನನಗೆ ಬೇಕು, ನಿನಗೆ ಬೇಕು, ನನಗೆ ಕೊಡು, ನಿನಗೆ ಕೊಡು, ಅಂತಾನು ಕೊಡು. ಇದು ಮಠ ಮಾನ್ಯದೆ, ಇದು ಭಕ್ತಿಗಾಗಿ ಐತದು. ಮನೆಯಾನ ಅವ್ರಿಗೆ ಸಂಬಂಧ ಇಲ್ಲ. ಹೀಗಾಗಿ ನಮ್ಮ ಹೆಣ್ಣು ಮಕ್ಕಳು ಸಾಕಷ್ಟು ಕೇಸ ಮಾಡೋದು ನಮ್ಮ ಮೇಲೆ. ಅವ್ರಿಗೆ ಏನು ಕೊಡಬೇಕು ದೇವೆಲ್ಲ ಕೊಟ್ಬಿಟ್ಟಾನ. ಕೊಟ್ಟ ಮೇಲೆ ತೀನಿ ಯಾತಕ್ಕಾಗೈತೆ ಅಂದ್ರೆ ಇದೆಲ್ಲ ಸಮಾಜಕ್ಕೆ ಆಗೈತಿ. ಇದು ಖರ್ಚು ಆಗಬಾರ್ದು. ಅದಕ್ಕಾಗಿ ನಾವು ಏನು ಮಾಡ್ಬೇಕಾಗಿತ್ತಂದ್ರೆ ಈ ಮಠಮಾನ್ಯಗಳನ್ನು ಯಾಕೆ ಬಳಸೋದಂದ್ರೆ ಇದು ಗುಪ್ತ ಅನುಭವ ತಿಳಿಸೋ ಹಾಗೆ, ಎಲ್ಲರೂ ನಿಜವಾದ ಆನಂದ ಹೊಂದಿಸೋ ಹಾಗೆ. ಎಲ್ಲ ಮಠಗಳು ಯಾಕೆ ದೊಡ್ಡ ದೊಡ್ಡ ಸ್ವಾಮಿಗಳು ಹಾಕ ಅಂದ್ರೆ ಅವ ಮನೆ ತುಂಬಕ್ಕೆ ಆಗ್ಲಾಕ್ತಾರೆ. ಮಂದಿ ಮನ ತುಂಬಿ ಭಕ್ತಿ ತುಂಬಿಸಿ ಮಾನವನ ಉದ್ಧಾರ ಮಾಡೋದು ಆಗಬಾರ್ದು ನಮಗೆ. ಆಗಿನ ಕಾಲಕ್ಕೆ ಹುಬ್ಬಳ್ಳಿ ಮಹದೇವಪ್ಪದು ತಂಗಳ ತಾವು ತುಕುಡಿ ತಿಂದ, ತಾಮ ಗುಡ್ಡ ಬಿದ್ದ, ತಾಮ ಕಷ್ಟಪಟ್ಟು ದಾಸೋಹ ಮಾಡ್ಯಾರ. ಹುಬ್ಬಳ್ಳಿ ಮಹದೇವಪ್ಪದು ಬಾವಸಾಬ್ ಮಹಾಜ, ಗಿರಿಮಲ್ಲಪ್ಪ, ಗುರುಲಿಂಗ ಜಿಂಗಮ್ಮ ಅದು ಇಂಚಿಗೇಟಿ ಮಠದಾಗ ಯಾವಾಗಲೂ ಹೆಂಗೆ ನಡೆದತ್ತಂದ್ರೆ ಅವ್ರು ದಾಸೋಹನ ಮಾಡ್ಯಾರ.